Hello everyone, welcome back to our session number 2 on 20th Jan 2025 Programming and Web Development. Session 1 ಅಲ್ಲಿ ಜಾವಾ ಇನ್ಪುಟ್ ರೀಡ್ ಮಾಡೋ ಕಮಾಂಡ್ ಲೈನ್ ಇಂದ ಕೊಟ್ಟಿದ್ದೀನಿ. ಈಗ ಕೀಬೋರ್ಡ್ ಇಂದ ಇನ್ಪುಟ್ ರೀಡ್ ಮಾಡೋದು ಹೆಂಗೆ ಅಂತ. ಸೊ ಕೀಬೋರ್ಡ್ ಇಂದ ಇನ್ಪುಟ್ ರೀಡ್ ಮಾಡೋದಕ್ಕೆ ವಿ ನೀಡ್ ಸ್ಕ್ಯಾನರ್ ಕ್ಲಾಸ್ ಅಂಡ್ ವಿ ನೀಡ್ ಪಾರ್ಸ್ ಇಂಟ್ ಫಂಕ್ಷನ್. ಆಯ್ತಾ, ಇದೊಂದು ಫಂಕ್ಷನ್ ಬೇಕು, ಸ್ಕ್ಯಾನರ್ ಕ್ಲಾಸ್ ಪಾರ್ಸ್ ಇಂಟ್ ಫಂಕ್ಷನ್. ಓಕೆನಾ? ಸೊ ಸ್ಕ್ಯಾನರ್ ಕ್ಲಾಸ್ ನಮಗೆ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಸೊ ಡೋಂಟ್ ವರಿ, ಪ್ಯಾಕೇಜ್ ಬಗ್ಗೆ ನಾನು ಇನ್ನೂ ಹೇಳ್ಕೊಟ್ಟಿಲ್ಲ, ಬಟ್ ಕೀಬೋರ್ಡ್ ಸುಮ್ಮನೆ ಡೈರೆಕ್ಟ್ ಆಗಿ ಟೈಪ್ ಮಾಡಿ ಇನ್ಪುಟ್ ರೀಡ್ ಮಾಡೋದು ನೋಡ್ಕೊಳ್ಳಿ. ಸೊ ಇದಕ್ಕೆ ಆಸ್ ಯೂಶುವಲ್ ಐ ನೀಡ್ ಅ ಪ್ಯಾಕೇಜ್. ಅದಕ್ಕೆ ಇಂಪೋರ್ಟ್ ಮಾಡಬೇಕು. ಇಂಪೋರ್ಟ್ ಜಾವಾ ಡಾಟ್ ಯೂಟಿಲ್ ಡಾಟ್ ಸ್ಟಾರ್ ಸೆಮಿಕೋಲನ್, ಆಮೇಲೆ ಕ್ಲಾಸ್ ಬರುತ್ತೆ. ಕ್ಲಾಸ್ ಕೀಬೋರ್ಡ್ ಇನ್ಪುಟ್ ಇಂಟೀಜರ್ ಮಾತ್ರ ಹೇಳ್ತೀನಿ ನಾನು. ಸೊ ಪಬ್ಲಿಕ್ ಸ್ಟ್ಯಾಟಿಕ್ void main string class, ಇದಕ್ಕೊಂದು ಅರೇ ಕೊಡಬೇಕು. ಅರೇ ನೇಮ್ ಏನಾದ್ರು ಕೊಡಿ, ಯೂಶಲಿ ARGS ಕೊಡ್ತೀನಿ. ಆರ್ಗ್ಯುಮೆಂಟ್ ಸ್ಟ್ರಿಂಗ್ ಅಂತ. ARGS ಅಂದ್ರೆ ಆರ್ಗ್ಯುಮೆಂಟ್ ಸ್ಟ್ರಿಂಗ್. ಸೊ ಕ್ಲಾಸ್ ನೇಮ್ ಅಲ್ಲೇ ಫೈಲ್ ನ ಸೇವ್ ಮಾಡಿ. ಡಾಟ್ ಸೊ ಈಗ ನಾನು ಯೂಟಿಲ್ ಪ್ಯಾಕೇಜ್ ಇಂದ ರೀಡ್ ಮಾಡೋ ಸ್ಕ್ಯಾನರ್ ಅಂತ ಹೇಳಿದ್ನಲ್ಲ. ಸೊ ಯು ಹ್ಯಾವ್ ಟು ಕ್ರಿಯೇಟ್ ಅ ಸ್ಕ್ಯಾನರ್ ಆಬ್ಜೆಕ್ಟ್. ಇದು ಹೇಳ್ಕೊಟ್ಟಿಲ್ಲ ಏನ. ಸೊ ಜಸ್ಟ್ ಟೈಪ್ ಮಾಡಿ ಸ್ಕ್ಯಾನರ್, ಒಂದು ಆಬ್ಜೆಕ್ಟ್ ತಗೋತೀವಿ, ಏನ್ ಬೇಕಾದ್ರೂ ನಿಮ್ಗೆ. ಸೊ ಐಲ್ ಕಾಲ್ ಇಟ್ ಆಸ್ SC ಸ್ಕ್ಯಾನರ್ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್. ಆಯ್ತಾ? ಸ್ಕ್ಯಾನರ್ ತಗೋತೀವಿ. ಸ್ಕ್ಯಾನರ್ ಆಬ್ಜೆಕ್ಟ್ಗೆ ಎಲ್ಲಿಂದ ಇನ್ಪುಟ್ ಬರುತ್ತೆ ಅಂತಾನು ಹೇಳ್ಬೇಕಾಗುತ್ತೆ. ಜಸ್ಟ್ ಗಿವ್ ಮೀ ಸೆಕೆಂಡ್. ಸೊ ಸ್ಕ್ಯಾನರ್ ಎಲ್ಲಿಂದ ರೀಡ್ ಮಾಡುತ್ತೆ ಅಂದ್ರೆ ಸಿಸ್ಟಮ್ ಡಾಟ್ ಇನ್. ಸಿಸ್ಟಮ್ ಡಾಟ್ ಇನ್ ಅಂದ್ರೆ ಸೊ ಕೀಬೋರ್ಡ್ ಇಂದ ರೀಡ್ ಮಾಡುತ್ತೆ. ಸಿಸ್ಟಮ್ ಡಾಟ್ ಔಟ್ ಕಮಾಂಡ್ ಲೈನ್ಗೆ ಔಟ್ಪುಟ್ ಕೊಡುತ್ತೆ. ಸೊ ಈ ಸ್ಕ್ಯಾನರ್ ತಗೊಂಡ್ಮೇಲೆ ನಾರ್ಮಲ್ ನಿಮ್ಗೆ ಎಷ್ಟು ವೇರಿಯೇಬಲ್ ಬೇಕು ತಗೊಳ್ತೀರಾ. ಇಂಟ್ num1, num2, num3 ಅಥವಾ ರಿಸಲ್ಟ್. ಸೊ ಈಗ ರೀಡ್ ಮಾಡೋದಕ್ಕೆ ಆಸ್ ಯೂಶುವಲ್ ಪ್ರಿಂಟ್ ಆಗ್ತೀವಿ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಂಟರ್ ದಿ ಫಸ್ಟ್ ನಂಬರ್ ಫಾರ್ ಅಡಿಷನ್. ಸೊ ಈಗ num1 is equal to scanner object SC dot next I caps int. ಆದಷ್ಟು ಎಲ್ಲ ಲೈನ್ ಟೈಪ್ ಮಾಡಿ ಕಾಪಿ ಪೇಸ್ಟ್ ಮಾಡಿ ಹೋಗ್ಬಿಡಿ. ಎಂಟರ್ ದಿ ಸೆಕೆಂಡ್ ನಂಬರ್. ಸೊ num2ಗೆ ಆಮೇಲೆ ಆಸ್ ಯೂಶುವಲ್ ರಿಸಲ್ಟ್ ಇಸ್ ಈಕ್ವಲ್ ಟು num1 ಪ್ಲಸ್ num2. ವೇರಿಯೇಬಲ್ ಡಿಕ್ಲೇರ್ ಆಗಿದೆ. ಸೊ ರಿಸಲ್ಟ್ ಪ್ರಿಂಟ್ ಆಯಿತು. ಸೊ ಪ್ರಿಂಟ್ ಮಾಡೋದಕ್ಕೆ just to save some time I'll be taking the help of as usual ಸೇವ್ ಮಾಡಿ. ಜಾವಾ ಸಿ ಫೈಲ್ ನೇಮ್ ಡಾಟ್ ಜಾವಾ ಬರೀತೀವಿ. ನೆಕ್ಸ್ಟ್ ಜಾವಾ ಸ್ಪೇಸ್ ಕ್ಲಾಸ್ ನೇಮ್ ಅಷ್ಟೇ. ಎಂಟರ್ ದಿ ಫಸ್ಟ್ ನಂಬರ್ 25, ಎಂಟರ್ ದಿ ಸೆಕೆಂಡ್ ನಂಬರ್ 1 2 3 4 5 ಆ್ಯಡ್ ಆಗುತ್ತೆ ಪ್ರಿಂಟರ್. ಸೊ ಇದಾದ್ಮೇಲೆ ಎಲ್ಲ ಪ್ರೋಗ್ರಾಮ್ಸ್ ಸೇಮ್. ಸೊ ಸ್ಟಾರ್ಟಿಂಗ್ ಒಂದೊಂದ್ಸತಿ ಈ ಲೈನ್ಸ್ಗಳು ಅರ್ಥ ಆಗಲ್ಲ, ತೊಂದರೆ ಇಲ್ಲ. ಜಸ್ಟ್ ಟ್ರೈ ಟು ಫಾಲೋ ದಿ ಎಕ್ಸಾಕ್ಟ್ ಒನ್. ಸ್ಕ್ಯಾನರ್ ಕ್ಲಾಸ್ ಸಿಸ್ಟಮ್ ಡಾಟ್ ಇನ್ ಅಂದ್ರೆ ಕೀಬೋರ್ಡ್ ಇಂದ ರೀಡ್ ಮಾಡುತ್ತೆ. 3 ವೇರಿಯೇಬಲ್ ತೊಗೊಂಡಿದ್ದೀನಿ, ನಾರ್ಮಲ್ ಪ್ರಿಂಟ್ ಹಾಕಿದ್ದೀನಿ. ರೀಡ್ ಮಾಡೋಕ್ಕೆ ದಿಸ್ ಇಸ್ ದಿ ಸಿಂಟ್ಯಾಕ್ಸ್. ಸ್ಕ್ಯಾನರ್ ಆಬ್ಜೆಕ್ಟ್ ಡಾಟ್ ನೆಕ್ಸ್ಟ್ ಇಂಟ್ ಐ ಕ್ಯಾಪ್ಸ್. ಸ್ಕ್ಯಾನರ್ ಅಲ್ಲಿ ಎಸ್ ಕ್ಯಾಪ್ಸ್, ಇಲ್ಲಿ ಎಸ್ ಕ್ಯಾಪ್ಸ್, ಎಸ್ ಅಲ್ಲಿ ಸಿಸ್ಟಮ್ ಅಲ್ಲಿ ಎಲ್ಲ ಎಸ್ ಕ್ಯಾಪ್ಸ್. ಸೊ ವೇರಿಯೇಬಲ್ ಪ್ರಿಂಟ್ ಆಗುತ್ತೆ. ದಟ್ ಇಸ್ ಹೌ ವಿಲ್ ಬಿ ಡೂಯಿಂಗ್ ಕೀಬೋರ್ಡ್ ರೀಡ್. ಎಲ್ಲ ಇಂಟೀಜರ್ ಪ್ರೋಗ್ರಾಮ್ಸೇನೆ. ಫಸ್ಟ್ ಇಂಟೀಜರ್ ಪ್ರೋಗ್ರಾಮ್ಸ್ ಮುಗಿಸಿ ದೆನ್ ವಿಲ್ ಮೂವ್ ಆನ್. ಇಂಟೀಜರ್ ಪ್ರೋಗ್ರಾಮ್ಸ್ಗೆ ನಾನು 10 ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ. ಎಲ್ಲ ಇಫೆಲ್ಸ್ ಈ ವೀಕ್ ಆದಷ್ಟು ವೆಡ್ನೆಸ್ಡೇ ಒಳಗಡೆ ಇಫೆಲ್ಸ್ ಮುಗಿಸೋಕೆ ಟ್ರೈ ಮಾಡಿ. C++ ಮತ್ತೆ ಜಾವಾಲಿ.
ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಮಾಡ್ತೀನಿ ಅಂದರೆ ಸೇಮ್ ವೇ ಐ ಟ್ರೈ ಟು ರೀಡ್ ಅನ್ ಇನ್ಪುಟ್ ಫ್ರಮ್ ಕೀಬೋರ್ಡ್ ಯೂಸಿಂಗ್ ಜಾವಾ ಸ್ಕ್ರಿಪ್ಟ್ ಲ್ಯಾಂಗ್ವೇಜ್ ಪ್ರಿಂಟ್ ಅಷ್ಟೇ. ಎಲ್ಲ ಇನ್ಪುಟ್ ರೀಡ್ ಮಾಡೋದು ಹೇಳ್ಕೊಟ್ಬಿಡ್ತೀನಿ, ಆಮೇಲೆ ಎಲ್ಲ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ನ ಕವರ್ ಮಾಡ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್.